ನಮಸ್ಕಾರ. HTV ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ ಭೂಪಾಳಂ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ತೀವ್ರಗೊಂಡಿದ್ದು 190 ತಾಲೂಕುಗಳಲ್ಲಿ ಮಳೆ ಕೊರತೆ ದಾಖಲಾಗಿದೆ. 13 ತಾಲೂಕುಗಳಲ್ಲಿ ತೀವ್ರ ಕೊರತೆ ಕಂಡುಬಂದಿದ್ದು, ಮೊದಲ ಹಂತದಲ್ಲಿ 101 ತಾಲೂಕುಗಳನ್ನು ಬರಪೀಡಿತವೆಂದು ಘೋಷಿಸಲಾಗಿದೆ. ಜಲಾಶಯಗಳ ನೀರಿನ ಸಂಗ್ರಹ 815 ಟಿಎಂಸಿಯಿಂದ 684 ಟಿಎಂಸಿಗೆ ಇಳಿದಿದ್ದು, 132 ತಾಲೂಕುಗಳಲ್ಲಿ ಅಂತರ್ಜಲ ಮಟ್ಟ ಕುಸಿದಿದೆ. 758 ಗ್ರಾಮಗಳಿಗೆ 149 ಟ್ಯಾಂಕರ್ಗಳ ಮೂಲಕ ಕುಡಿಯುವ ನೀರು ಪೂರೈಸಲಾಗುತ್ತಿದೆ. ಜಾನುವಾರುಗಳಿಗಾಗಿ 151 ಲಕ್ಷ ಟನ್ ಮೇವು ಸಂಗ್ರಹಿಸಲಾಗಿದೆ. ಬರ ನಿರ್ವಹಣೆಗೆ 31 ಜಿಲ್ಲೆಗಳಿಗೆ 117 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು, ರೈತರಿಗೆ ಮೇವು, ಬೀಜ, ಕಿಟ್ ವಿತರಣೆ ಮತ್ತು ಉದ್ಯೋಗ ಸೃಷ್ಟಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜನರು ಗುಳೆ ಹೋಗುವುದನ್ನು ತಡೆಯಲು ಉದ್ಯೋಗಾವಕಾಶಗಳಿಗೆ ಒತ್ತು ನೀಡಲಾಗುತ್ತಿದೆ. ಇದೇ ವೇಳೆ ನೇಪಾಳದ ದುರಂತದಲ್ಲಿ ಸಿಲುಕಿರುವ ಬೆಂಗಳೂರಿನ 5 ರಕ್ಷಣೆಗೆ ಸರ್ಕಾರ ಕ್ರಮ ಕೈಗೊಂಡಿದ್ದು, ಅಧಿಕಾರಿಯೊಬ್ಬರನ್ನು ಕಠ್ಮಂಡುವಿಗೆ ಕಳುಹಿಸಲು ಸಿದ್ಧತೆ ನಡೆಸಿದೆ ಎಂದು ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬರ ರೈತ ಅಲ್ಲಿ ಸಾಯ್ತಾ ಇದ್ದಾನೆ ಅಂದ್ರೆ ಅವನು ಯಾವ ಪಕ್ಷ ಕೇಳೋದಿಲ್ಲ. ಅವನಿಗೆ ಬೇಕಾಗಿರೋದು ನೆರವು, ಸಹಕಾರ, ಸಹಾಯ. ಅದನ್ನ ಮಾಡೋದಕ್ಕೆ ನಾವು ರಾಜಕೀಯ ಮಾಡಬಾರ್ದು. ಮತ್ತೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ತಾವು ಏನಾದ್ರು ಎಲ್ಲ ಫೈನಲೈಸ್ ಮಾಡಿದ್ರೆ ಆ ವರದಿನೂ ನಮ್ಗೆ ಕೊಡಿ ಅಂತೇಳಿ ನಾನು ತಮ್ಮ ಮೂಲಕ ವಿರೋಧ ಪಕ್ಷದ ನಾಯಕರುಗಳಿಗೆ ನಾನು ಮನವಿ ಮಾಡ್ಬಿಟ್ಟಿದ್ದೀನಿ. ಮುಂದೆ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ನಿಮ್ಮನ್ನ ಕಳಿಸಿದೆ. ನಾನು ಈ ಪಟ್ಟಿನ ತಂದು ಕೊಡ್ತೀನಿ. ಯಾವ ಯಾವ ತಾಲೂಕು, ಈಗ ನಾವು 101 ತಾಲೂಕನ್ನ ನಾವು ಡಿಕ್ಲೇರ್ ಮಾಡಿದ್ದೇವೆ ಬರಪೀಡಿತ ಪ್ರದೇಶ ಅಂತ ಹೇಳಿ. ಸಬ್ಸಿಕ್ವೆಂಟ್ಲಿ ಡಿಕ್ಲೇರ್ ಮಾಡಾಗಿದೆ. ಹೌದು, ಈಗ ನಿಮ್ಮಿಂದ ಡಿಕ್ಲೇರ್ ಮಾಡಿಸ್ತಾ ಇದ್ದೀವಿ, ನೀವೇ ಡಿಕ್ಲೇರ್ ಮಾಡೋದು. ನಾವು ಜಿಲ್ಲಾಧಿಕಾರಿಗಳಿಗೆ 117 ಕೋಟಿ ರೂಪಾಯಿಗಳನ್ನ ಅವರಿಗೆ ಕೊಟ್ಟಿದ್ದೇವೆ. 117, ಒಂದೊಂದು ಜಿಲ್ಲೆಗೆ 5 ಕೋಟಿ, ಒಂದೊಂದು ಜಿಲ್ಲೆಗೆ 3 ಕೋಟಿ, 4 ಕೋಟಿ. ಕುಡಿಯೋ ನೀರಿಗೆ ಮಾತ್ರ ಈ ಹಣ ಉಪಯೋಗಿಸಬೇಕು ಅಂತ ಕೊಟ್ವಿ. 117 ಕೋಟಿ. ಅದಾದ್ಮೇಲೆ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ ಸಿಟಿಗಳನ್ನ ಹೊರತುಪಡಿಸಿ 189 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದೇವೆ. ಈ ಹಣನೂ ಕೂಡ ಕುಡಿಯೋ ನೀರಿಗೆ ಉಪಯೋಗಿಸಬೇಕು. 189 ಕ್ರೋರ್ಸ್ ಪ್ರಧಾನಮಂತ್ರಿಗಳಿಗೆ, ಸಾಮಾನ್ಯವಾಗಿ ಗೃಹ ಸಚಿವರಿಗೆ ಮತ್ತು ಕೃಷಿ ಸಚಿವರಿಗೆ ನಾವು ಭೇಟಿ ಮಾಡಿ ಅವರಿಗೆ ಕೊಡ್ತೇವೆ. ಗೃಹ ಸಚಿವರ ಅಡಿಯಲ್ಲೇ ಬರುತ್ತೆ ಇದು, ಯಾರ್ದು SDRF, NDRF ಇವೆಲ್ಲ. ಹಾಗಾಗಿ ನಾವು ಆ ಅಸಿಸ್ಟೆನ್ಸ್ ಅನ್ನ ಕೇಳೋದಕ್ಕೆ ಮೆಮೊರಾಂಡಮ್ ಕೊಡ್ತೇವೆ. ನನ್ನ ಮನವಿ ಏನು ಅಂತಂದ್ರೆ, ಕೇಂದ್ರ ಸರ್ಕಾರಕ್ಕೆ ಕಳೆದ ವರ್ಷ 3,500 ಕೋಟಿ ರೂಪಾಯಿನ ನಾವು ಅಂತಿಮವಾಗಿ ಅವರು ಹೇಳಿದ್ರು, ನಾವು ನಮಗೆ ಕೊಡ್ಲೇ ಇಲ್ಲ, ಕೊನೆಗೂ ಕೊಡ್ಲಿಲ್ಲ. ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರು, ಅದಕ್ಕೂ ಅವರು ಪರಿಗಣಿಸಲಿಲ್ಲ. ಆಮೇಲೆ ಸುಪ್ರೀಂ ಕೋರ್ಟಿಗೆ ಹೋದವು. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೆ ನಮಗೆ 3,500 ಕೋಟಿ ಕೊಟ್ಟರು. ನನ್ನ ಮನವಿ ಕೇಂದ್ರ ಸರ್ಕಾರಕ್ಕೆ ಅಂದ್ರೆ, ಆ ಪರಿಸ್ಥಿತಿ ಈ ವರ್ಷ ನಿರ್ಮಾಣ ಮಾಡಬೇಡಿ. ರಾಜ್ಯದ ಜನರ ದೃಷ್ಟಿಯಿಂದ, ಜಾನುವಾರುಗಳ ದೃಷ್ಟಿಯಿಂದ ನಾವೇನು ನಿಮಗೆ ಮೆಮೊರಾಂಡಮ್ ಅನ್ನು ಕೊಡ್ತೇವೆ, ಅದನ್ನ ನೀವು ಎವ್ಯಾಲ್ಯೂಯೇಟ್ ಮಾಡೇ ಮಾಡ್ತೀರ. ನಿಮ್ಮ ಟೀಮ್ಗಳು ಬರುತ್ತೆ, ಅವರು ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಅದೆಲ್ಲ ಮಾಡ್ಕೊಳ್ಳಿ. ಪ್ರೊಸೀಜರ್ ಅಲ್ಲಿ ನಾವು ನಿಮಗೆ ಯಾವುದನ್ನು ಕೂಡ ಬಿಡಿ ಅಂತ ಹೇಳೋದಿಲ್ಲ. ಅದನ್ನ ಮಾಡಿಕೊಂಡು ಶೀಘ್ರವಾಗಿ ನಮಗೆ ಹಣವನ್ನ ಕೊಡ್ತಕ್ಕಂತ
ಕೆಲಸ ಆಗ್ಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಬಹುದು. ನೇಪಾಳದಲ್ಲಿ ಸಂಭವಿಸಿರುವ ಭೀಕರ ದುರಂತಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ದೇವರ ದರ್ಶನಕ್ಕೆ ತೆರಳಿದ್ದ ಹಲವರು ನಾಪತ್ತೆಯಾಗಿದ್ದು, ಈ ಸಂಕಷ್ಟದ ಸಂದರ್ಭದಲ್ಲಿ ಎಲ್ಲರೂ ಒಂದಾಗಿ ನಿಲ್ಲಬೇಕು ಎಂದಿದ್ದಾರೆ. ಭಾರತ ಸರ್ಕಾರ ತಕ್ಷಣ ಅಗತ್ಯ ನೆರವು ನೀಡಬೇಕು. ನಾಪತ್ತೆಯಾಗಿರುವವರನ್ನು ಶೀಘ್ರ ಪತ್ತೆ ಹಚ್ಚಿ ಸುರಕ್ಷಿತವಾಗಿ ಮನೆಗೆ ಕಳುಹಿಸಬೇಕು. ಮೃತಪಟ್ಟವರ ಮೃತದೇಹಗಳನ್ನು ಪತ್ತೆ ಹಚ್ಚಿ ಕುಟುಂಬಗಳಿಗೆ ಹಸ್ತಾಂತರಿಸಬೇಕು ಎಂದು ಖರ್ಗೆ ಒತ್ತಾಯಿಸಿದ್ದಾರೆ. ಈ ದುರಂತದಿಂದ ಕುಟುಂಬಗಳಿಗೆ ತುಂಬಲಾರದ ನಷ್ಟವಾಗಿದೆ. ಈ ಕುರಿತು ಪ್ರಧಾನಮಂತ್ರಿಗೆ ವಿಶೇಷ ಪತ್ರ ಬರೆಯುವುದಾಗಿ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಯಾರು ನೇಪಾಳ ಟೂರ್ನಲ್ಲಿ ಸಿಕ್ಕಿದ್ದಾರೋ ಅವ್ರ ಬಗ್ಗೆ ಈಗಾಗಲೇ ನಾನು ರಿಯಾಕ್ಟ್ ಮಾಡಿದ್ದೇನೆ ಮತ್ತು ಹೇಳಿದ್ದೇನೆ. ನಮ್ಮ ಕರ್ನಾಟಕ ರಾಜ್ಯದವರು ಅಷ್ಟೇ ಅಲ್ಲ, ಇಡೀ ಭಾರತ ದೇಶದ ಅನೇಕ ಪ್ರವಾಸಿಗರು ಆ ಒಂದು ಪ್ರವಾಹದಲ್ಲಿ ಸಿಕ್ಕಿದ್ದಾರೆ. ನೂರಾರು ಜನ ಅದರಲ್ಲಿ ಹರಿದೋಗಿದ್ದಾರೆ. ಕೆಲವು ಜನ ತನ್ನ ಪ್ರಾಣ ಕಳ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ನನ್ನ ಹೃತ್ಪೂರ್ವಕವಾದ ಕಂಡೋಲೆನ್ಸ್ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಮತ್ತು ನಾನು ಪ್ರೈಮ್ ಮಿನಿಸ್ಟರ್ನು ಕೂಡ ಒಂದು ಲೆಟರ್ ಬರಿತಾ ಇದ್ದೇನೆ. ಯಾರು ಈ ಪ್ರವಾಹದಲ್ಲಿ ವಿಶೇಷವಾಗಿ ಕರ್ನಾಟಕ ಒಂದೇ ಅಲ್ಲ, ಇಡೀ ದೇಶದ ಜನ ಅದರಲ್ಲೇನು ಸಿಕ್ಕಿದ್ದಾರೋ ಅವರಿಗೆ ವಿಶೇಷವಾದಂಥ ಪರಿಹಾರ ಅವ್ರ ಕುಟುಂಬಗಳಿಗೆ ಕೊಡಬೇಕು ಮತ್ತು ಆದಷ್ಟು ಸಹಾಯವನ್ನು ನೇಪಾಳ ರಾಜ್ಯಕ್ಕೂ ಕೂಡ ಮಾಡಬೇಕು. ಯಾಕಂದರೆ ಅಲ್ಲಿ ಅನೇಕ ಜನ ಶ್ರದ್ಧಾಳುಗಳು ಹೋಗ್ತಾರೆ. ಅದಕ್ಕೆ ಆ ಮಾತು ಕೂಡ ನಾನು ಇವತ್ತು ಹೇಳ್ತಾ ಇದ್ದೇನೆ. ಪತ್ರದಲ್ಲಿ ಕೂಡ ಇದನ್ನು ನಾನು ನಮೂದು ಮಾಡಿದೆ. ಇದು ದುರ್ದೈವ, ಇಂಥ ದೊಡ್ಡ ಘಟನೆ ಅಲ್ಲಿ ಆಗಿದೆ, ಆಗಬಾರ್ದು. ಬಟ್ ನಿಸರ್ಗದ ನಿಯಮದ ಮುಂದೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಇಂಥ ದೊಡ್ಡ ಡಿಸಾಸ್ಟರ್ನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಒಂದಾಗಿ ಸರ್ಕಾರ, ಜನ ಮತ್ತು ನೇಪಾಳದ ಜನನೂ ಕೂಡ ಸರ್ಕಾರನೂ ಕೂಡ ಒಂದಾಗಿ ಇಂಥ ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ನಾನು ವಿಶೇಷವಾದಂಥ ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಮಾಡ್ತಾಯಿದ್ದೆ. ಬೆಂಗಳೂರು ನಗರದ ಖಾಲಿ ಸೈಟ್ಗಳು, ರಸ್ತೆ ಬದಿ ಬಿದ್ದಿರುವ ಕಟ್ಟಡ ತ್ಯಾಜ್ಯ ಹಾಗೂ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸುವ ವಿಶೇಷ ಅಭಿಯಾನಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಇಂದು ಚಾಲನೆ ನೀಡಿದ್ದಾರೆ. ಖಾಲಿ ಸೈಟುಗಳಲ್ಲಿ ಕಸ, ಕಳೆ ಹಾಗೂ ನಿಂತ ನೀರಿನಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸೈಟ್ ಮಾಲೀಕರಿಗೆ ಈಗಾಗಲೇ ಸ್ವಚ್ಛಗೊಳಿಸಲು ಗಡುವು ನೀಡಲಾಗಿತ್ತು. ಗಡುವು ವಿಸ್ತರಿಸಿದ್ದರೂ ಸ್ವಚ್ಛಗೊಳಿಸದ ಸೈಟ್ಗಳ ಮಾಲೀಕರ ವಿರುದ್ಧ ಇದೀಗ ಜಿಬಿಎ ಕ್ರಮಕ್ಕೆ ಮುಂದಾಗಿದೆ ಎಂದು ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಈಗಾಗಲೇ ಸುಮಾರು 67,152 ಟನ್ ಕಟ್ಟಡ ತ್ಯಾಜ್ಯವನ್ನು ತೆರವುಗೊಳಿಸಲಾಗಿದೆ. ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಜಿಬಿಎ ಜೊತೆಗೆ ಬಿಡಿಎ ಹಾಗೂ ಬೆಸ್ಕಾಂ ಕೂಡ ಕೈಜೋಡಿಸಿವೆ ಎಂದಿದ್ದಾರೆ. ಬೆಂಗಳೂರು ಸುಧಾರಿಸಬೇಕಾದರೆ ನಗರದ ಆರೋಗ್ಯವು ಸುಧಾರಿಸಬೇಕು. ಹೀಗಾಗಿ ರಸ್ತೆ ಬದಿ ಖಾಲಿ ಜಾಗಗಳು ಹಾಗೂ ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಆಗಸ್ಟ್ 23ರವರೆಗೂ ಕೂಡ ನಾವು ಎಕ್ಸ್ಟೆಂಡ್ ಮಾಡಿದ್ವಿ. ಅದಾಗಿ ಈಗ ಇನ್ನೂ ಒಂದು 4-5 ದಿನ ಕಳೆದು ಇವತ್ತು ಆಗಸ್ಟ್ 27. ಅಲ್ಲಿಗೆ ನಾವು ಅನೌನ್ಸ್ ಮಾಡಿ 1.5 ತಿಂಗಳು ಆಗ್ತಾ ಬಂತು. 1.5 ತಿಂಗಳು ಆಗಿದೆ. 1.5 ತಿಂಗಳು ಸಮಯ ಕೊಟ್ಟರು ಕೂಡ ಕೆಲವರು ಮಾಡ್ಕೊಂಡಿದ್ದಾರೆ, ಕೆಲವರು ಮಾಡ್ಕೊಂಡಿಲ್ಲ. ಈಗ ನಾವು ಸರ್ಕಾರ ಹೇಳಿದ ಪ್ರಕಾರ ನಾವು ನಮ್ಮ ಮಾತು ಪ್ರಕಾರ ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಕರ್ತವ್ಯದಲ್ಲಿ ನಾವು ವೈಫಲ್ಯ ಆದಂಗೆ ಆಗುತ್ತೆ, ಫೇಲ್ ಆದಂಗೆ ಆಗುತ್ತೆ. ಜೊತೆಗೆ ನಮ್ಮ ಮಾತು ನಾವೇ ನಡ್ಕೊಳ್ಳಿಲ್ಲ ಅಂದರೆ ಜನನು ನಮಗೆ ಎಲ್ಲಿ ಗೌರವ ಕೊಡ್ತಾರೆ? ಈಗ ಸೈಟ್ ಕ್ಲೀನ್ ಮಾಡ್ಕೊಂಡವ್ರು ಹೇಳ್ತಾರೆ, ನಾನು ಮಾಡ್ಕೊಂಡಿದ್ದೀನಿ, ನನ್ನ ಪಕ್ಕದ ಸೈಟ್ನವರು ಮಾಡಿಲ್ಲ, ಇದ್ರ ಬಗ್ಗೆ ನೀವೇನು ಮಾಡ್ತಾ ಇದ್ದೀರಾ ಅಂತ ನನಗೆ ದಿನನಿತ್ಯ ಇಮೇಲ್ಗಳು ಬಂಬಾರ್ಡ್ ಮಾಡ್ತಾ ಇದ್ದಾರೆ. ಬೇರೆಯವರು ಮನೆ ಕಟ್ಕೊಂಡಿರೋರು ನಮ್ಮ ಪಕ್ಕದ ಸೈಟು ಖಾಲಿ ಸೈಟ್ ಇದೆ, ಅಲ್ಲಿ ಎಲ್ಲ ಡೆಬ್ರಿಸ್ ಸುರಿದಿದ್ದಾರೆ, ಕಳೆ ಬೆಳ್ಕೊಂಡಿದೆ, ನೊಣ, ಸೊಳ್ಳೆ, ಹಾವು, ಹೆಗ್ಗಣ ಇವೆಲ್ಲ ಬೀದಿ ನಾಯಿಗಳು ತುಂಬಿಕೊಂಡು ನಮಗೆ ವಾಸ ಮಾಡೋಕ್ಕೆ ಆಗ್ತಾ ಇಲ್ಲ.
ಇದ್ರ ಬಗ್ಗೆ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಸಾರ್ವಜನಿಕರು ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಹೇಳಿದ ಪ್ರಕಾರ ಟೈಮ್ ಎಕ್ಸ್ಟೆನ್ಷನ್ ಕೊಟ್ಟು ಅದರೊಳಗಡೆ ಯಾರು ಮಾಡಿಕೊಳ್ಳಿಲ್ಲ ಅಂತಹ ಖಾಲಿ ಸೈಟ್ಗಳನ್ನು ಕ್ಲೀನ್ ಮಾಡುವಂಥ ಪ್ರಕ್ರಿಯೆ ನಾವು ಇವತ್ತು ನಮ್ಮ ವಿಧಾನಸಭೆ ಸದಸ್ಯರು ಶ್ರೀಯುತ ಹ್ಯಾರಿಸ್ ಅವರು ಹಾಗೂ BDA ಅಧ್ಯಕ್ಷರು ಅವರ ಕ್ಷೇತ್ರದಲ್ಲಿ ಒಂದು ಸಾಂಕೇತಿಕವಾಗಿ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಬೆಂಗಳೂರಿನ ಎಲ್ಲ 5 ಕಾರ್ಪೊರೇಷನಲ್ಲೂ ಕೂಡ ಇವತ್ತು ನಾವು ಒಂದೇ ಅಟ್ ಎ ಟೈಮ್ ಇದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಖಾಲಿ ಸೈಟ್ಗಳನ್ನು ಸ್ವಚ್ಛ ಮಾಡುವಂಥ ಕೆಲಸ. ಯಾಕೆ ಖಾಲಿ ಸೈಟ್ ಮಾಡಬೇಕು? ಬೆಂಗಳೂರು ಸುಧಾರಣೆ ಆಗಬೇಕು ಅನ್ನೋದು ಎಲ್ಲರ ಆಸೆ, ಎಲ್ಲರ ಒತ್ತಡ. ಇದರಲ್ಲಿ ರೋಡ್ ಸೈಡಲ್ಲಿ ಬಿದ್ದಿರುವಂಥ ಏನು ಡೆಬ್ರೀಸನ್ನು ನಾವು ಕ್ಲೀನ್ ಮಾಡ್ತೇವೆ. ಆದರೆ ಬೆಂಗಳೂರು ಸುಧಾರಣೆ ಆಗಬೇಕು ಅಂದರೆ, ಆರೋಗ್ಯ ಸುಧಾರಣೆ ಆಗಬೇಕು ಅಂದರೆ, ಹಾವು, ಹೆಗ್ಗಣ, ಇಲಿ ಮತ್ತು ಸೊಳ್ಳೆ ಕಾಟ ಕಡಿಮೆ ಆಗಬೇಕು ಅಂದರೆ ಪಬ್ಲಿಕ್ ಜಾಗನೂ ಕ್ಲೀನ್ ಆಗಬೇಕು, ಪ್ರೈವೇಟ್ ಸೈಟ್ಗಳು ಕೂಡ ಕ್ಲೀನ್ ಆಗಬೇಕು. ಆ ಕಾರಣಕ್ಕಾಗಿ ಇವತ್ತು ಇದಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಈಗ ನೀವೇನು ಮಾಡಿದ್ದೀರಾ ಅಂದರೆ ಸರ್ಕಾರ ಏನು ಮಾಡಿದೆ ಅಂತ ತಾವು ಕೇಳ್ಬೋದು. ಈಗ ನಾವು ಚಾಲನೆ ಕೊಟ್ಟ ಆದಮೇಲೆ ಇಲ್ಲಿವರೆಗೂ ಕೂಡ GBA ವತಿಯಿಂದ ಸುಮಾರು 67,152 ಟನ್ನು 67,152 ಟನ್ನು ಅಷ್ಟು ಡೆಬ್ರೀಸನ್ನು ನಾವೀಗ ರಿಮೂವ್ ಮಾಡಿದ್ದೇವೆ. ನಮ್ಮ ಜೊತೆಗೆ BDAನವರು ಕೂಡ 51,323 ಟನ್ನು BDAನವರು ಅವರು ಕೂಡ ಡೆಬ್ರೀಸನ್ನು ರಿಮೂವಲ್ ಮಾಡ್ತಾ ಇದ್ದಾರೆ BDA ಜಾಗಗಳಲ್ಲಿ. ಸೊ GBAನೂ ಮಾಡ್ತಾ ಇದೆ, BDAನವರು ಮಾಡ್ತಾ ಇದ್ದಾರೆ. ಜೊತೆಗೆ ಬೆಸ್ಕಾಂನವರು ನಮಗೆ ಒಳ್ಳೆ ಸಹಕಾರವನ್ನು ಕೊಟ್ಟು ಸುಮಾರು 1,500 ಡೆಡ್ ಪೋಲುಗಳು, ಐಡಲ್ ಪೋಲ್ಸು 1,588 ರೋಡಲ್ಲೇ ಡಮ್ಮಿ ಪೋಲುಗಳು ಎಲ್ಲೆಲ್ಲಿ ನಿಂತಿದ್ವು, ಮಲಗಿದ್ವು, ಅವುಗಳನ್ನೆಲ್ಲ ತೆರವು ಮಾಡಿದ್ದಾರೆ ಬೆಸ್ಕಾಂನವರು ಕೂಡ. ಮತ್ತು ಅವ್ರದ್ದು ಟ್ರಾನ್ಸ್ಫಾರ್ಮರ್ ಸುತ್ತ ಇದ್ದಿದ್ದ ಡೆಬ್ರೀಸನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಬೆಸ್ಕಾಂನವರು ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಮೆಟ್ರೋದವರು ನಮಗೆ ಸಹಕಾರ ಕೊಟ್ಟು ಅವರು ಸುಮಾರು 2,143 ಕ್ಯೂಬಿಕ್ ಮೀಟರ್ ಅಷ್ಟು ಡೆಬ್ರೀಸನ್ನು ಅವರ ಕನ್ಸ್ಟ್ರಕ್ಷನ್ ಸೈಟ್ಗಳಿಂದ ರಿಮೂವ್ ಮಾಡಿದ್ದಾರೆ. KRIDನವರು ಮಾಡಿದ್ದಾರೆ. KIADBನವರು 2,880 ಟನ್ ರಿಮೂವ್ ಮಾಡಿದ್ದಾರೆ. ಈ ತರಹ ಎಲ್ಲ ನಾವು BDA, ಬೆಸ್ಕಾಂ, ಮೆಟ್ರೋ, BWSSB, KIDB, KRID, NHAI ಇಷ್ಟು ಸೇರಿಸಿದ್ರೆ 1,22,732 ಟನ್ನು ಡೆಬ್ರೀಸನ್ನು ಸಾರ್ವಜನಿಕ ಜಾಗಗಳಿಂದ ನಾವು ತೆಗೆದಿದ್ದೇವೆ. ಅದೇ ಸಂದರ್ಭದಲ್ಲಿ ನಾವು ಮನವಿ ಮಾಡೋದು, ಸಾರ್ವಜನಿಕ ಜಾಗಗಳು ನಾವು ಸ್ವಚ್ಛ ಮಾಡುವಾಗ ನಾಗರಿಕರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಜಸ್ಟ್ ಕ್ಲೀನ್ ಬೆಂಗಳೂರು ಮಾಡಬೇಕು, ಅವರವರ ಸೈಟು ಅವ್ರು ಮಾಡ್ಕೋಬೇಕು ಅಂತ ನಾವು ಮನವಿ ಮಾಡ್ತೇವೆ. ಇದಕ್ಕೆ ಕೆಲವರು ಪ್ರತಿಕ್ರಿಯೆ ಮಾಡಿದ್ದಾರೆ, ನಾವು ನಿಮಗೆ ಕಸ ತೆಗೆಯೋದಕ್ಕೆ ನಿಮಗೆ ಸೇವಾ ಶುಲ್ಕವನ್ನು ಕಟ್ತೇವೆ, ನಮ್ಮ ಸೈಟ್ನ ನಾವೇ ಯಾಕೆ ಮಾಡ್ಕೋಬೇಕು ಅಂತ. ನಾವು ಸೇವಾ ಶುಲ್ಕ ಭರಿಸ್ಕೊಳ್ಳೋದು ಅಡುಗೆ ಮನೆಯದು ಅಥವಾ ಮನೆ ಕಸದ್ದು ತಕ್ಕೊಂಡು ಹೋಗೋದಕ್ಕೆ. ಖಾಲಿ ಸೈಟ್ ಇದ್ದರೂ ತೆಗಿತೀವಿ ನಾವು, ನೀವು ಕೊಡಿ. ನಮಗೆ ದಿನ ಬೆಳಿಗ್ಗೆ ಕಸ ಕಲೆಕ್ಟ್ ಮಾಡೋರು ಬಂದಾಗ ಖಾಲಿ ಸೈಟ್ದು ಕೂಡ ನೀವು ಕಸ ಕಲೆಕ್ಟ್ ಮಾಡಿ ಅವ್ರ ಕೈಗೆ ಕೊಟ್ಟರೆ, ಯಾವುದು ಮನೆ ಕಸ, ಅದನ್ನು ತಕೊಂಡು ಹೋಗ್ತೀವಿ, ಅದಕ್ಕೆ ಅಡಿಷ್ನಲ್ ಚಾರ್ಜ್ ಇಲ್ಲ. ನೀವೇನು ಖಾಲಿ ಸೈಟ್ಗೆ ಒಂದು 400 ರೂಪಾಯಿ ಕಟ್ತಾ ಇದ್ದೀವಿ, ನಾವು ಯಾಕೆ ತೆಗಿಬೇಕು ಅಂತ ಹೇಳಿದ್ರೆ, ನೀವು ಕಟ್ತಾ ಇರೋದು ಮನೆ ಕಸ ಕೊಡೋದಕ್ಕೆ. ಮನೆ ಕಸ ಕೊಟ್ಟರೆ ಖಾಲಿ ಸೈಟ್ದು ನಾವು ತಗೊಂಡು ಹೋಗ್ತೀವಿ. ಸ್ಪಷ್ಟೀಕರಣ ಮಾಡ್ತಾ ಇದ್ದೇನೆ. ಕರ್ನಾಟಕ ರಾಜಕೀಯದಲ್ಲಿ ಹೊಸ ಲೆಕ್ಕಾಚಾರ ಆರಂಭವಾಗಿದೆಯಾ ಎಂಬ ಪ್ರಶ್ನೆ ಇದೀಗ ಮುನ್ನೆಲೆಗೆ ಬಂದಿದೆ. ಜೆಡಿಎಸ್ ಪಕ್ಷ ತನ್ನ ಅಸ್ತಿತ್ವವನ್ನು ಮತ್ತಷ್ಟು ಗಟ್ಟಿಗೊಳಿಸಿ ಮುಂದಿನ ಚುನಾವಣೆಗಳಿಗೆ ಹೊಸ ನಾಯಕತ್ವವನ್ನು ಬೆಳೆಸುವತ್ತ ಹೆಜ್ಜೆ ಇಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ರಾಜಕೀಯ ಮಾಸ್ಟರ್ ಪ್ಲಾನ್ ಏನು ಎಂಬ ಕುತೂಹಲ ಹೆಚ್ಚಾಗಿದೆ. ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಕ್ಷ ಸಂಘಟನೆಗಳಿಗೆ ಹೊಸ ಚೈತನ್ಯ ನೀಡುವ ಪ್ರಯತ್ನ ನಡೆಯುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ನಡೆದ ಜೆಡಿಎಸ್ ಹೋರಾಟಗಳಲ್ಲೂ ನಿಖಿಲ್ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರ ನಡುವೆ NDA ಮೈತ್ರಿಕೂಟದಲ್ಲಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಎಂಬ ಚರ್ಚೆಯು ರಾಜಕೀಯ ವಲಯದಲ್ಲಿ ಜೋರಾಗಿದೆ.
ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ಮಾಡಿ ರಾಜಕೀಯ ಚರ್ಚೆ ನಡೆಸಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿರುವ ಬೆನ್ನಲ್ಲೇ ಜೆಡಿಎಸ್ ಮುಂದಿನ ರಾಜಕೀಯ ದಿಕ್ಕಿನ ಬಗ್ಗೆ ಮತ್ತಷ್ಟು ಕುತೂಹಲ ಮೂಡಿದೆ. ಆದರೆ ಈ ಭೇಟಿಯ ಕುರಿತು ಅಧಿಕೃತ ಇತ್ತೀಚಿನ ದೃಢೀಕರಣ ಸ್ಪಷ್ಟವಾಗಿ ಲಭ್ಯವಾಗಿಲ್ಲ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರದ ಕೇಂದ್ರ ಬಿಂದುವಾಗುವ ಗುರಿಯೊಂದಿಗೆ ಎಚ್.ಡಿ. ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಮೂಲಕ ಜೆಡಿಎಸ್ ಪಕ್ಷವನ್ನು ಬಲಪಡಿಸುವ ತಂತ್ರ ರೂಪಿಸುತ್ತಿದ್ದಾರಾ ಎಂಬ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಜೆಡಿಎಸ್ ಬಲವರ್ಧನೆಯಾಗುತ್ತಾ? ಎನ್ಡಿಎಯಲ್ಲಿ ನಾಯಕತ್ವದ ಪೈಪೋಟಿ ಹೆಚ್ಚುತ್ತಾ? ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯ ಯಾವ ತಿರುವು ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಗ್ರಾಮೀಣ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿಸಲು ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಹಾಗೂ ಸುಸ್ಥಿರ ಕುಡಿಯುವ ನೀರು ಸಮರ್ಪಕವಾಗಿ ದೊರಕಬೇಕು ಎಂಬ ಉದ್ದೇಶದಿಂದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ವ್ಯಾಪ್ತಿಯಲ್ಲಿರುವ ಸುಮಾರು 3 ಲಕ್ಷ ಕುಡಿಯುವ ನೀರಿನ ಆಸ್ತಿಗಳಿಗೆ ಜಿಯೋ ಟ್ಯಾಗಿಂಗ್ ಮಾಡಲಾಗುತ್ತಿದೆ ಎಂದಿದ್ದಾರೆ. ಜಲ್ ಜೀವನ್ ಮಿಷನ್ ಯೋಜನೆಯಡಿ ರಾಜ್ಯದಲ್ಲಿ ಸಾವಿರಾರು ಏಕಗ್ರಾಮ ಮತ್ತು ಬಹುಗ್ರಾಮ ಕುಡಿಯುವ ನೀರಿನ ಕಾಮಗಾರಿಗಳು ನಡೆಯುತ್ತಿವೆ. ಈಗಾಗಲೇ ಹಲವು ಕಾಮಗಾರಿಗಳು ಪೂರ್ಣಗೊಂಡಿದ್ದು ಇನ್ನು ಹಲವು ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಡಿಯಲ್ಲಿ ಸುಮಾರು 3 ಲಕ್ಷ ಕುಡಿಯುವ ನೀರಿಗೆ ಸಂಬಂಧಿಸಿದ ವಿವಿಧ ಸ್ವತ್ತುಗಳಿದ್ದು ಈ ಎಲ್ಲಾ ಕುಡಿಯುವ ನೀರಿನ ಸ್ವತ್ತುಗಳನ್ನು ಸೆಪ್ಟೆಂಬರ್ 2026 ಅಂತ್ಯದ ಒಳಗೆ ಜಿಯೋ ಟ್ಯಾಗಿಂಗ್ ಹಾಗೂ ದತ್ತಾಂಶ ದಾಖಲಾತಿ ಮಾಡುವ ಮೂಲಕ ಈ ಒಂದು ಕಾರ್ಯವನ್ನು ಯಾವ ಸ್ಥಿತಿಗತಿಯಲ್ಲಿದೆ, ಗುಣಮಟ್ಟ ಏನಿದೆ ಆಸ್ತಿದು ಅನ್ನುವಂಥದ್ದು ನಮ್ಮ ಇಲಾಖೆಯ ಅಧಿಕಾರಿಗಳು ಪರಾಮರ್ಶೆ ಮಾಡಿ ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಅದನ್ನು ಸರಿಪಡಿಸುವಂಥದ್ದು ಅಥವಾ ಉದ್ದೇಶಪೂರ್ವಕವಾಗಿ ಯಾರಾದರೂ ಅದರಲ್ಲಿ ಇವತ್ತು ಲೋಪ ಮಾಡಿದರೆ ಅಂತವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಂಡು ಮತ್ತೆ ಅದನ್ನು ಸರಿಪಡಿಸುವಂಥದ್ದು ಇವೆಲ್ಲ ಕಾರ್ಯಕ್ರಮವನ್ನು ಇವೆಲ್ಲ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಈ GIS ಆಧಾರಿತ ಮೊಬೈಲ್ ಮತ್ತು ವೆಬ್ ಅಪ್ಲಿಕೇಶನ್ ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿದೆ, ನಮ್ಮ ಇಲಾಖೆಯ ಇವತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಇತ್ತೀಚೆಗೆ ಸುಮಾರು ಏಕಗ್ರಾಮ ಕುಡಿಯುವ ನೀರಿನ ಯೋಜನೆಗಳು 39,000 ಕಾಮಗಾರಿಗಳು ಕೆಲವೊಂದು ಮುಗ್ದಿದ್ದಾವೆ, ಕೆಲವೊಂದು ಇನ್ನು ಪ್ರಗತಿಯಲ್ಲಿದ್ದಾವೆ. ಅದೇ ರೀತಿ ಸುಮಾರು 137 ಬಹುಗ್ರಾಮ ಕುಡಿಯುವ ನೀರಿನ ಕಾಮಗಾರಿಗಳು ಪ್ರಗತಿಯಲ್ಲಿದ್ದಾವೆ. ಇವು ಅತ್ಯಂತ ಮಹತ್ವದಾದಂತಹ ಒಂದು ಕಾಮಗಾರಿಗಳು. ತಮಗೆಲ್ಲ ಗೊತ್ತಿದೆ, ಇವತ್ತು ಗ್ರಾಮೀಣ ಭಾಗದಲ್ಲಿರುವಂತಹ ಸುಮಾರು 61% ಜನ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಶುದ್ಧ ಮತ್ತು ಸುಸ್ಥಿರ ಕುಡಿಯುವ ನೀರು ಅವರಿಗೆ ಸಮರ್ಪಕವಾಗಿ ಲಭ್ಯ ಆಗಬೇಕು ಅಂತ ಹೇಳಿ ರಾಜ್ಯ ಮತ್ತು ಕೇಂದ್ರದ ಸಹಯೋಗದಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಕಾಮಗಾರಿಗಳು ನಡೀತಾ ಇದೆ. ಈಗಾಗಲೇ ಏಕಗ್ರಾಮ ಕುಡಿಯುವ ನೀರಿನ ಕಾಮಗಾರಿಗಳೇನಿದೆ ಅದರಲ್ಲಿ 39,000ರಲ್ಲಿ 29,000 ಕಾಮಗಾರಿಗಳು ಪೂರ್ಣಗೊಂಡಿದ್ದಾವೆ. ಈಗ ಈ 29,000 ಕಾಮಗಾರಿಗಳು ಅಂದ್ರೆ ಎರಡೂ ಸೇರಿ 30,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏಕಗ್ರಾಮ ಕುಡಿಯುವ ನೀರಿನ ಯೋಜನೆ ಕಾಮಗಾರಿಗಳು ಈಗಾಗಲೇ ಪ್ರಗತಿಯಲ್ಲಿದ್ದಾವೆ, ಕೆಲವೊಂದು ಪೂರ್ಣಗೊಂಡಿದ್ದಾವೆ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇದು ಸುಮಾರು 37,000 ಕೋಟಿ, ಅಂದ್ರೆ ರಾಜ್ಯ ಮತ್ತು ಕೇಂದ್ರದ ಸಹಯೋಗದಲ್ಲಿ ಸುಮಾರು 67,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಗಳು ನಡೀತಾ ಇದೆ. ಈ ಕಾಮಗಾರಿಗಳ ಪರಾಮರ್ಶೆ ಮಾಡುವಂಥದ್ದು ಇದು ಮತ್ತೆ ಹಳೇದು. ಹಿಂದೆ ಏನು ಪ್ರಕೃತಿ ವಿಕೋಪದಲ್ಲಿರ್ಬೋದು, ಬೇರೆ ಬೇರೆ ಯೋಜನೆಗಳ ಅಡಿಯಲ್ಲಿ ಸುಮಾರು ತೆರೆದ ಬಾವಿಗಳು ಇವತ್ತು ತೋಡಿದ್ದಿದೆ, ಬೋರ್ವೆಲ್ಗಳು ಕೊರೆಸಲಾಗಿದೆ. ಈ ಬೋರ್ವೆಲ್ಗಳ ಸ್ಥಿತಿಗತಿ ಏನಿದೆ, ತೆರೆದ ಬಾವಿ ಇರ್ಬೋದು, ಸರೋವರ್ಗಳಿರ್ಬೋದು, ಡಿಸ್ಟ್ರಿಬ್ಯೂಷನ್ ಲೈನ್ ಇರ್ಬೋದು, ಓವರ್ ಹೆಡ್ ಟ್ಯಾಂಕ್ಗಳಿರ್ಬೋದು, ಇಲ್ಲಿರುವಂತಹ ರೈಸಿಂಗ್ ಮೇನ್ ಇರ್ಬೋದು, ಇವೆಲ್ಲ ಏನು ಕುಡಿಯೋ ನೀರಿಗೆ ಸಂಬಂಧಪಟ್ಟಂತ ಆಸ್ತಿಗಳೇನಿದೆ ಇದೆಲ್ಲ ಡಿಜಿಟಲೀಕರಣ ಮಾಡಿ ಇದಕ್ಕೆ ಜಿಯೋ ಟ್ಯಾಗ್ ಮಾಡುವಂಥದ್ದು, ಅಂದ್ರೆ ಜಿಯೋಗ್ರಾಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್. ನಮ್ಮಲ್ಲಿ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಡಿಯಲ್ಲಿ ಕೆಸ್ರಾಕ್ ಜೊತೆಯಲ್ಲಿ ನಾವು ಈಗಾಗಲೇ ಒಡಂಬಡಿಕೆ ಮಾಡಿಕೊಂಡಿದ್ದೇವೆ. ಕೆಸ್ರಾಕ್ ಅಲ್ಲಿ ಎಲ್ಲಾ ಮಾಹಿತಿ ಇದೆ.
ಹೀಗಾಗಿ ನಮ್ಮ ಅಧಿಕಾರಿಗಳಲ್ಲಿ ಯಾವುದೇ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿದ್ರೆ ಆ ಕಾಮಗಾರಿ ದತ್ತಾಂಶ ಇವತ್ತು ನಮ್ಮ ಇಲಾಖೆಗೆ ಮಾಹಿತಿ ಕೊಟ್ರೆ ಅಲ್ಲಿ ಏನು ವಸ್ತು ಸ್ಥಿತಿ ಇದೆ ಅನ್ನುವಂಥದ್ದು ನಮಗೆಲ್ಲ ಅದು ಅಧಿಕಾರಿಗಳಿಗೆ ಲಭ್ಯ ಆಗ್ತದೆ. ಇದರಲ್ಲಿ 3 ಹಂತದ ತಪಾಸಣೆ ಇಡಲಾಗಿದೆ. ಈ 3 ಹಂತದ ತಪಾಸಣೆಯಲ್ಲಿ ಎಲ್ಲಾ ಆಸ್ತಿಗಳನ್ನು ನಮ್ಮ ಸಹಾಯಕ ಇಂಜಿನಿಯರ್ ಮತ್ತು ಕಿರಿಯ ಇಂಜಿನಿಯರ್ಗಳು ಹೋಗಿ ಖುದ್ದಾಗಿ ಫೀಲ್ಡ್ ವಿಸಿಟ್ ಮಾಡಿ ಅದನ್ನು ದಾಖಲೀಕರಣ ಮಾಡಬೇಕು ಅನ್ನುವಂಥ ಒಂದು ಸೂಚನೆ, ಒಂದು ಆದೇಶವನ್ನು ನಾವು ಕೊಟ್ಟಿದ್ದೇವೆ. ಸುಮಾರು 5% ಆಸ್ತಿಗಳೇನಿದೆ ಅದನ್ನು ಇವತ್ತು AWE ಅಂದರೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರು ಹೋಗಿ ಖುದ್ದಾಗಿ ಪರಿಶೀಲನೆ ಮಾಡಿ ಅದನ್ನು ವರದಿ ಕೊಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿ ಏನಾದರೂ ಬೋಗಸ್ ಆದರೆ, ಕಳಪೆ ಆಗಿದೆ, ಗುಣಮಟ್ಟದ ಇರದೇ ಇದ್ದರೆ ಅಂಥದ್ದನ್ನು ಸರಿಪಡಿಸುವಂಥದ್ದು ಅಥವಾ ಸಂಬಂಧಪಟ್ಟವರಿಗೆ ಹೊಣೆಗಾರಿಕೆಯನ್ನು ಮಾಡುವಂಥ ಒಂದು ವಿಶೇಷವಾದಂಥ ಒಂದು ವ್ಯವಸ್ಥೆ ಇದೆ. 2% ಆಸ್ತಿಗಳೇನಿದೆ ಅದು ಕಾರ್ಯಪಾಲಕ ಇಂಜಿನಿಯರ್ ಅವರು ಖುದ್ದಾಗಿ ರ್ಯಾಂಡಮ್ ಆಗಿ ಹೋಗಿ ಖುದ್ದಾಗಿ ತಪಾಸಣೆ ಮಾಡಿ ಅದನ್ನು ದಾಖಲೀಕರಣ ಮಾಡಬೇಕು ಅನ್ನುವಂಥದ್ದು ಈ ಒಂದು ವ್ಯವಸ್ಥೆ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ನಾವು ಮಾಡಿದ್ದೇವೆ. ಹಿಂದೆ 2025-26ರಲ್ಲಿ ಬಜೆಟ್ನಲ್ಲಿ ಇದು ಘೋಷಣೆಯನ್ನು ಮಾಡಿದ್ದೇವೆ. ಹೀಗಾಗಿ ಮುಂಬರುವಂತಹ ದಿನಮಾನಗಳಲ್ಲಿ ಸಾರ್ವಜನಿಕರಿಗೆ ಸಹಿತ ಇದಕ್ಕೆ ಆಕ್ಸೆಸ್ ಅನ್ನು ಕೊಟ್ಟು ಎಲ್ಲಿ ಎಷ್ಟು ಕುಡಿಯ ನೀರಿನ ಯೋಜನೆ ಇರ್ಬೋದು, ಇತರೆ ಯೋಜನೆಗಳಿರ್ಬೋದು, ಎಷ್ಟು ಕಾಮಗಾರಿಗಳು ಮಾಡಿದ್ದೇವೆ, ಯಾವ ಹಂತದಲ್ಲಿದೆ, ಮತ್ತೆ ಅದರ ಗುಣಮಟ್ಟ ಏನಿದೆ, ಅದರಿಂದ ಎಷ್ಟು ಪ್ರಯೋಜನ ಆಗ್ತಾ ಇದೆ, ಅದರ ಬಗ್ಗೆ ವಿವರವಾದಂಥ ಒಂದು ಅವರಿಗೆ ಮಾಹಿತಿ ಕೊಡುವಂಥ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ನಮ್ಮ ಇಲಾಖೆ ವತಿಯಿಂದ ನಾವು ಮಾಡಿದ್ದೇವೆ. ಇದರ ಉದ್ದೇಶ ಇಲಾಖೆಯಲ್ಲಿ ಪಾರದರ್ಶಕತೆ ತರುವಂಥದ್ದು, ಅದರ ಜೊತೆಯಲ್ಲಿ ಯಾವುದೇ ಕಾಮಗಾರಿ ಡುಪ್ಲಿಕೇಟ್ ಆಗಬಾರ್ದು ಅಂತಲೇ, ಮತ್ತೆ ಬೋಗಸ್ ಆಗಬಾರ್ದು ಅನ್ನುವಂಥದ್ದು, ಕಳಪೆ ಗುಣಮಟ್ಟದ ಆಗಬಾರ್ದು ಅನ್ನುವಂಥದ್ದು, ಈ ಎಲ್ಲ ಆಲೋಚನೆಯನ್ನು ಇಟ್ಕೊಂಡು ಪಾರದರ್ಶಕವಾಗಿ ಇದು ಪಬ್ಲಿಕ್ ಡೊಮೇನಲ್ಲೂ ಇರಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ನಾವು ಜಾರಿಗೆ ತಂದಿದ್ದೇವೆ. ಕೆಸರಾಕ್ನವರು ನಮಗೆ ಸಹಕಾರ ಮಾಡಿದ್ದಾರೆ. ಇದನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇನೆ. ಏಸ್ ಮತ್ತು ಜೇಸ್ ಏನಿದ್ದಾರೆ ಈಗಾಗಲೇ ಸುಮಾರು 40,000 ಆಸ್ತಿಗಳನ್ನು ಈಗಾಗಲೇ ಅವರು ಡಿಜಿಟಲೀಕರಣ ಮಾಡಿದ್ದಾರೆ. ಮತ್ತೆ ಇನ್ನು ಮುಂದೆ ಬಾಕಿ ಇರುವಂತಹ 3 ಲಕ್ಷ ಆಸ್ತಿಗಳಿದೆ. ಈ 3 ಲಕ್ಷ ಆಸ್ತಿಗಳು ಡಿಜಿಟಲೀಕರಣ ಮಾಡುವಂತ ಒಂದು ಪ್ರೊಸೆಸ್ ಆರಂಭ ಆಗ್ತಾ ಇದೆ. ಮತ್ತೆ ಅದಕ್ಕೆ ಎಲ್ಲ ನಮ್ಮ ಅನೇಕ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿದ್ದಾರೆ. ಮತ್ತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಎಲ್ಲ ಅಧಿಕಾರಿಗಳು AWE JE ಎಲ್ಲರೂ ಇದಕ್ಕೆ ಸ್ಪಂದನೆ ಮಾಡಿ ಈ ಸೆಪ್ಟೆಂಬರ್ ತಿಂಗಳ ಒಳಗಾಗಿ ಇದನ್ನು ಸಂಪೂರ್ಣ 3 ಲಕ್ಷ ಕುಡಿಯುವ ನೀರಿಗೆ ಸಂಬಂಧಿಸಿದ ವಿವಿಧ ಸ್ವತ್ತುಗಳೇನಿದಾವೆ, ಈ ಸ್ವತ್ತು ಎಲ್ಲ ಕುಡಿಯುವ ಸ್ವತ್ತುಗಳು ನಾವು ಇದಕ್ಕೆ ಜಿಯೋ ಟ್ಯಾಗಿಂಗ್ ಮಾಡಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಇದಾಗಿತ್ತು ಇಂದಿನ ನ್ಯೂಸ್. ನಮಸ್ಕಾರ.